ನಂಗೆ ಇವತ್ತೇನೋ ಒಂದು ಅನಿಸ್ತು ಸಡನ್ನಾಗಿ. ಕೆಲವೊಂದು ಸಲ ನಮ್ಗೆ ಏನು ಬೇಕು ಅನ್ನೋದು, ಕೆಲವೊಂದು ಸಲ ಅಲ್ಲ ತುಂಬ ಸಲ ನಮ್ಗೆ ಏನು ಬೇಕು ಅನ್ನೋದು ನಮ್ಗೆ ಗೊತ್ತೇ ಇರಲ್ಲ. ನಾವೇನೋ ಹುಡುಕ್ತಿರ್ತೀವಿ, ಅದು ಸಿಗುತ್ತೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಟೇಕ್ ಒನ್ ಎಕ್ಸಾಂಪಲ್, ಒಂದು ಅಂಗಡಿಗೆ ಹೋಗಿರ್ತೀರಾ ಅಂತ ಅನ್ಕೊಂಡು ಅಂಗಡಿ ಇರುತ್ತೆ. ನೀವು ಆ ಅಂಗಡಿ ಮುಂದೆ ಹೋಗಿ ನಿಂತು ನನಗೇನೋ ಬೇಕು, ನನಗೇನು ಬೇಕು ನನಗೆ ಗೊತ್ತಾಗ್ತಿಲ್ಲ ಅಂತ ಅಂದರೆ ಅಂಗಡಿಯವನು ಏನು ಹೇಳ್ಬೋದು? ಅವನೇನು ಹೇಳಲ್ಲ, ಅವ್ನು ಸುಮ್ಮನಾಗ್ಬಿಡ್ತಾನೆ. ಅವ್ನು ಬೇರೆ ಕಸ್ಟಮರ್ಸ್ ಬೇರೆ ದವ್ರು ಬಂದಾಗ ಅವ್ನ ಪ್ರಾಡಕ್ಟ್ನ ಕೊಡ್ಲಿಕ್ಕೆ ಅವ್ನು ತಯಾರಿರ್ತಾನೆ ಅಷ್ಟೇ. ಸೊ ನಮ್ಗೇನು ಬೇಕು ಅಂತ ಗೊತ್ತಿಲ್ಲದೆ ಇದ್ದಾಗ ನಮ್ಮ ಲೈಫಲ್ಲಿ ಏನಾಗಕ್ಕೆ ಸಾಧ್ಯ? ಸೊ ದೇವ್ರಿಗೂ ಕೂಡ ಕನ್ಫ್ಯೂಸ್ ಆಗಿಬಿಡುತ್ತೆ. ಅಲ್ಲಿ ಕನ್ಫ್ಯೂಸ್ ಅಲ್ಲ, ಅವ್ನು ಸುಮ್ಮನಾಗ್ಬಿಡ್ತಾನೆ. ನಿನಗೆ ಏನು ಬೇಕು ಅನ್ನೋ ಕ್ಲಾರಿಟಿ ಇಲ್ಲ. ಸೊ ಒಂದು ಸಲ ಕೇಳಿ ನೋಡಿ, ಓಕೆ ನಿಮಗೆ ಏನು ಬೇಕು ಅನ್ನೋದನ್ನು ನೀವು ಕ್ಲಾರಿಟಿ ತೊಗೊಂಡು ಅದನ್ನು ಕೇಳಿ ನೋಡಿ, ಅದು ಇತ್ತಾ, ಅದು ನಿಮ್ಗೆ ಸಿಗುತ್ತೆ. ಅಥವಾ ಈ ಫಾರ್ ಎಕ್ಸಾಂಪಲ್ ಅಂಗಡಿಯಲ್ಲಿ ನಿಮ್ಗೇನೋ ಒಂದು ಪೆನ್ ಬೇಕಾಗಿರುತ್ತೆ, ನೀವು ಅದನ್ನು ಹುಡುಕ್ತಿರ್ತೀರ, ಅಂಗಡಿಯವನ ಹತ್ರ ಹೋಗಿ ಕೇಳ್ತೀರಾ, ಓಕೆ ನನಗೆ ಈ ಪೆನ್ ಬೇಕಾಗದಿದೆ ಅಂತ ಅವ್ನು ಹೇಳ್ತಾನೆ. ಓಕೆ ಈ ಪ್ರಾಡಕ್ಟ್ ಇದ್ರೆ ಕೊಡ್ತಾನೆ. ಇಲ್ಲ ಅಂತಂದರೆ ಓಕೆ ಇಷ್ಟು ಮಂತ್ ಬಿಟ್ಟು ಬನ್ನಿ, ಇವಾಗ ಸಿಗುತ್ತೆ, ಸಾಯಂಕಾಲ ಬನ್ನಿ ಸಿಗುತ್ತೆ, ಇನ್ನು 2 ಮಂತ್ ಬಿಟ್ಟು ಬನ್ನಿ ಸಿಗುತ್ತೆ. ಅವ್ನು ಹೇಳ್ತಾನೆ, ಇಲ್ಲ ಮೇಡಮ್ ಈ ಪ್ರೊಡಕ್ಷನ್ ನಿಂತೋಗಿದ್ದು ಸಿಗೋದೇ ಇಲ್ಲ ಅಂತ ಹೇಳ್ತಾನೆ. ಅಥವಾ ಅದು ಸಿಗದೇ ಇದ್ದರೆ ಬೇರೆ ಕಡೆ ಸಿಗೋ ಜಾಗದಲ್ಲಿ ಹೋಗಿ ಈ ಅಡ್ರೆಸ್ಸಿಗೆ ಹೋಗಿ ನಿಮ್ಗೆ ಸಿಗುತ್ತೆ ಅಂತ ಅವ್ನು ನಿಮ್ಗೆ ಹೇಳ್ಬಿಡ್ತಾನೆ. ಸೊ ಲೈಫು ಕೂಡ ಹೇಗೆ, ನೀವು ಫಸ್ಟ್ ಕ್ಲಾರಿಟಿ ತೊಗೊಳ್ಳೇಬೇಕಾಗುತ್ತೆ. ದೇವ್ರು ಮಾಡ್ತೇನೆ, ಎಲ್ಲ ಡೆಸ್ಟಿನಿ ಬರ್ಬಿಟ್ಟಿದ್ದಾನೆ, ಆಲ್ರೆಡಿ ಹಿಂಗಾಗುತ್ತೆ ಹಾಗೆ ಆಗುತ್ತೆ. ಎಸ್ ದಿಸ್ ಆಲ್ ಆರ್ ಟ್ರೂ, ಇದು ತಪ್ಪಲ್ಲ. ಬಟ್ ಥಿಂಗ್ ಈಸ್, ಒಂದು ಕ್ಲಾರಿಟಿ ಫಸ್ಟ್ ಸ್ಟೆಪ್ಪಲ್ಲಿ ನಾವು ತೊಗೊಳ್ಳೇಬೇಕಾಗುತ್ತೆ. ನಿನಗೆ ಏನು ಬೇಕು ಅನ್ನೋದನ್ನು ನೀ ಕ್ಲಾರಿಫೈ ತೊಗೊಂಡ್ರೆ ಎಸ್ ಮುಂದೆ ನಿನ್ನ ಲೈಫ್ ತುಂಬ ಈಸಿ ಆಗುತ್ತೆ. ಆವಾಗ ಹೆಲ್ಪ್ ಮಾಡುತ್ತೆ. ಇವನ್ ದೇವರಲ್ಲ, ಬೇರೆ ಯಾರೋ ನಿಮ್ಮ ಸುತ್ತಮುತ್ತ ಇರೋ ಒಂದಿಷ್ಟು ಒಳ್ಳೆ ಜನರು ನಿನಗೆ ಬಂದು ಹೆಲ್ಪ್ ಮಾಡ್ತಾರೆ. ನಿನಗೆ ಏನು ಬೇಕು ಅನ್ನೋದು ತೊಗೊಳುತ್ತೆ. ಸ್ವಲ್ಪ ಜಾಸ್ತಿ ಅನಿಸಿದ್ರು ನಿಜಾನೇ ಹೇಳ್ತಿದ್ದೀನಲ್ವಾ. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.